ನಮ್ಮ ಸರ್ಕಾರ ಇದ್ದಾಗ ಈಗ ಮೈಸೂರಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಕ್ಕೆ ಹೋಗಿದ್ರಲ್ರಿ ಇಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಅದು ಹಾಂ ಉದಯಗಿರಿ ಹಾಂ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಇವ್ರಂತರೂ ಬಿಡ್ರಿ ಇದು ಸಾಬ್ರ ಸರ್ಕಾರ ಐತಿ ಇಲ್ಲಿ ಇದೇ ಟಿಪ್ಪು ಸುಲ್ತಾನ್ ಸರ್ಕಾರ ಇದ್ದಂಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಟಿಪ್ಪು ಸುಲ್ತಾನ್ಗೆ ಏನು ಫರ್ಕ್ ಇಲ್ಲ ನಮ್ಮ ಇವರು ಗುರೂಜಿ ಹೇಳಿದ್ರಲ್ಲ ಮೈಸೂರು ಹುಲಿ ಅಲ್ಲ ಟಿಪ್ಪು ಸುಲ್ತಾನ್ ಲಕ್ಷಾಂತರ ಹಿಂದೂಗಳನ್ನು ಕಗ್ಗೊಲೆ ಮಾಡಿದಂಥ ಒಬ್ಬ ನರಭಕ್ಷಕ ಟಿಪ್ಪು ಸುಲ್ತಾನ್. ಈಗ ನನಗೆ ಹುಲಿ ಏನ್ರಿ ಇಲಿ ಏನ್ರಿ ನಾ ಏನು ಕೇರ್ ಮಾಡೋದಿಲ್ಲ. ಹುಲಿ ಅನ್ನೋರು ಹುಲಿ ಹತ್ತಾರೆ, ಇಲಿ ಅನ್ನೋರು ಇಲಿ ಹತ್ತಾರೆ. ಆದರೆ ಏನಾದರೂ ಮೈಸೂರಿನ ಹುಲಿ ಅಂದರೆ ಅಲ್ಲೇನು ಫೋಟೋ ಹಾಕಿಲ್ಲ ಜಯಚಾಮರಾಜನ ಒಡೆಯರ್ ಅವರು ನೋಡ್ರಿ ಆ ಕುಟುಂಬ ಎಷ್ಟು ದೊಡ್ಡ ತ್ಯಾಗ ಮಾಡಿದೆ. ಅವರ ಒಂದು ಫೋಟೋ ಹಾಕಿ ಇವತ್ತು ಮೈಸೂರು ಇಷ್ಟು ಸುಂದರವಾಗಿ ಯಾವಾಗ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ, ಎಷ್ಟು ಅಗಲವಾದ ರಸ್ತೆ, ಎಷ್ಟು ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು ಸ್ಯಾಂಡಲ್ ಸೋಪು, ಮೈಸೂರು ಸಿಲ್ಕು, ಹಾಸ್ಪಿಟಲು, ವಿಶ್ವವಿದ್ಯಾಲಯ, ಬ್ಯಾಂಕು, ಮೇಲಾಗಿ ರಿಸರ್ವೇಷನ್ ಮೀಸಲಾತಿ ಕೊಟ್ಟವರು ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು. ಬೆಂಗಳೂರಿಗೆ ವಿದ್ಯುತ್ತನ್ನು ತಂದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಆದರೆ ಏನಾಯಿತು, ಹಳೆ ಮೈಸೂರು ಭಾಗ ಪುಣ್ಯಾತ್ಮ ಇದ್ರತಿ ಡೆವಲಪ್ ಆಯಿತು. ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ನಿಜಾಮ್ ಶಾಹಿ, ಆದಿಲ್ ಶಾಹಿ, ಬರೀದ್ ಶಾಹಿ, ಕುತುಬ್ ಶಾಹಿ, ಆ ಶಾಹಿ, ಈ ಶಾಹಿ, ಲಫಂಗ ಶಾಹಿ ಇವೆಲ್ಲ ಕೂಡಿ ಉತ್ತರ ಕರ್ನಾಟಕ ಹಿಂದುಳಿಲಿಕ್ಕೆ ಕಾರಣ ಅಲ್ಲಿ ಮುಸ್ಲಿಮರ ಆಡಳಿತ. ಮೈಸೂರು ಭಾಗ ಬೆಳವಣಿಗೆ ಅಭಿವೃದ್ಧಿ ಆಗಿ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವ್ರನ್ನ ಹೋಲಿಸ್ಕೋಲಿಕ್ಕೆ ಹೋಗ್ತಾರೆ. ಇವರು ಹೋಲಿಸ್ಕೋಲಿಕ್ಕೆ ಆ ಕಾಲಾಗಿನ ಚಪ್ಪಲ್ ಸಹ ಲೆವೆಲ್ ಬರೋದಿಲ್ಲ. ಅವ್ರು ಹಾಕುವಂಥ ಏನಿದ್ವಲ್ಲ ಇವರೆಲ್ಲ ದರೋಡೆ ಮಾಡಿ, ಲೂಟಿ ಮಾಡಿ, ಆಸ್ತಿ ಮಾಡಿ ಕಡೆಗೆ ಏನಾಗ್ತದೆ, ದೇವರು ಯಾವುದೇ ಮೂಲಕ ಒಂದು ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಯಾರು ದಬ್ಬಾಳಿಕೆ, ದೌರ್ಜನ್ಯ, ಅತ್ಯಾಚಾರ ಮಾಡಿರ್ತಾರಲ್ಲ ಆ ಕುಟುಂಬದವ್ರಿಗೆ ನೆಮ್ಮದಿ ಇರೋದಿಲ್ಲ. ನೀವು ಬೇಕಾದ್ರೆ ಒಂದೊಂದೇ ದುರ್ಬಿನ್ ಹಚ್ಚಿ ನೋಡ್ರಿ, ಈ ಮಹಾಭ್ರಷ್ಟರ ಕುಟುಂಬಗಳು ಎಷ್ಟು ಡಿಸ್ಟರ್ಬ್ ಆಗ್ತಾವ್ರು ಅವರು. ಅದು ನೆಮ್ಮದಿ ಇರೋದಿಲ್ಲ. ಕಳಿಸ್ತಾರೆ ಸಾವಿರಾರು ಕೋಟಿ, ಭಾಳ ದೊಡ್ಡ ಮನೆ ಕಟ್ತಾರೆ, 2 ಎಕರೆ ಗಟ್ಟಲೆ ಮನೆ ಕಟ್ತಾರೆ, ದೊಡ್ಡ ದೊಡ್ಡ ಹೆಲಿಕಾಪ್ಟರು ಎಲ್ಲ ಉಪಯೋಗ ಮಾಡ್ತಾರೆ. ರಾತ್ರಿ ಆ ಹಾಸಿಗೆ ಮಕ್ಕೊಂಡ್ರೆ ಮುಳ್ಳು ಹಿಂಗೆ ಒಳಗೆ ಮುಳ್ಳು ಹಿಂಗೆ ಚುಚ್ಚುತ್ತದೆ. ಯಾಕಂದರೆ ಅವ್ರಿಗೆ ಅದು ನೈತಿಕವಾದಂಥ ಹಣ ಇರುವುದಿಲ್ಲ. ನೀವು ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ತೀನೋ ಅನ್ನೋ ದುಬೈದಲ್ಲಿ ಯಾಕೆ ಆಸ್ತಿ ಮಾಡಿದ್ರೆ ಅಂತ ನಾನು ಕೇಳ್ತಾ ಇದ್ದೀನಿ ಒಬ್ಬರಿಗೆ, ಇನ್ನೂ ತನಕ ಉತ್ತರ ಕೊಡ್ತಾ ಇಲ್ಲ. ಮಲೇಷ್ಯಾದಲ್ಲಿ ಎಷ್ಟು ಅಕೌಂಟ್ಗಳಿದೆಯೋ ಅಂತ ನಾನು ಕೇಳ್ತಾ ಇದ್ದೀನಿ. ಮಾರಿಸಸ್ನಲ್ಲಿ ನೀವು ರೆಸಾರ್ಟ್ ಕಟ್ಟಿದ್ರಲ್ಲ, ಯಾಕೆ ಕಟ್ಟಿದ್ರಪ್ಪ? ನೀವು ರೈತನ ಮಗ ಆಗಿದ್ದರೆ ಮಾರಿಸಸ್ನಾಗ ಕಟ್ಟೋ ಬದಲಿ ಮೈಸೂರಿನಾಗ ರೆಸಾರ್ಟ್ ಕಟ್ತಿದ್ರಿ. ಇಲ್ಲೇ 100 ಜನರು ಉದ್ಯೋಗ. ಅಂದರೆ ನೀವು ಮಾಡಿದಂಥ ಕಳ್ಳ ಆಸ್ತಿ ಜನರಿಗೆ ಗೊತ್ತಾಗಬಾರ್ದು. ಈ ರೀತಿ ಒಂದು ವ್ಯವಸ್ಥೆ ಮುಕ್ತ ಆಗಬೇಕಾಗಿದೆ.